ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ನೋಡಿ ಮಾಡಿ ಸ್ನೇಹ ಮಾಡಿರಿ ಅಂತ ಹೇಳಿ ಒಂದು ಮೂವಿ ಡೈಲಾಗೇ ಐತೆ. ಹಾಗೆ ಈಗಿನ ಜನ್ರೇಷನ್ ಹುಡುಗರಿಗೆ ಹೇಳಬೇಕಾಗೈತೆ, ನೋಡಿ ಮಾಡಿ ಪ್ರೀತಿ ಮಾಡ್ರಪ್ಪ, ನೋಡಿ ಮಾಡಿ ಪ್ರೀತಿ ಮಾಡಿರಿ ಅಂತ ಹೇಳಿ. ಅಂಥದ್ದೇ ಒಂದು ಘಟನೆ ಇದು ಇವತ್ತಿನ ವಿಡಿಯೋ ಅಂತಲೇ ಹೇಳ್ತೀನಿ. ಯಾವುದೇ ಹುಡುಗಿನರಾಗಲಿ ಹುಡುಗನಾದರೂ ಆಗಲಿ ನೋಡಿ ಮಾಡಿ ಪ್ರೀತಿ ಮಾಡ್ರಪ್ಪ, ನೋಡಿ ಮಾಡಿ ಪ್ರೀತಿ ಮಾಡಿರಿ. ನೀವೇನೋ ಪ್ರೀತಿ ಮಾಡ್ತೀರಾ, ಬ್ರೇಕಪ್ ಮಾಡ್ಕೊಳ್ತೀರಾ, ಹೋಗ್ಬಿಡ್ತೀರಾ. ಆದರೆ ತಂದೆ ತಾಯಿ ಹಂಗೆ ನಿಮ್ಮನ್ನು ನಂಬ್ಕಿಂದವರು ಕತೆ ಏನರಪ್ಪ, ಪರಿಸ್ಥಿತಿ ಹೆಂಗೆ ಮುಂದೆ ಅಂತ ಹೇಳಿ ಥಿಂಕ್ ಮಾಡ್ರಪ್ಪ. ಯಾವ ಹುಡುಗಿನಾದರೂ ಆಗಲಿ ಹುಡುಗನಾದರೂ ಆಗಲಿ 100 ಸತಿ ಅಲ್ಲ 1000 ಸತಿ ಥಿಂಕ್ ಮಾಡ್ರಪ್ಪ. ಹಿಂಗೆ ಮಾಡ್ಕೊಬಿಟ್ರೆ, ಲವ್ ಬ್ರೇಕಪ್ ಆಯಿತು ಅಂತ ಹೇಳಿ ಜೀವನ ಕಳ್ಕೊಬಿಟ್ರೆ ಮುಂದೆ ತಂದೆ ತಾಯಿ ಪರಿಸ್ಥಿತಿ ಏನರಪ್ಪ. ಅಂಥದ್ದೇ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಕಣ್ರಪ್ಪ ಇವತ್ತು. ಇದು ನಮ್ಮ ಊರಾಗೆ ನಡೆದಿರೋದು, ನಮ್ಮ ಪಕ್ಕ. ನನಗೆ ತುಂಬ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಮನೇನ. ಆ ಹುಡುಗನೂ ಅಷ್ಟೇ, ಆ ಹುಡುಗ ನಮ್ಮ ಜೊತೆಲೇ ಬೆಳೆದಿದ್ದವನು, ಆಡಿ ಬೆಳೆದಿರೋ ಹುಡುಗ ಅವನು. ನಮ್ಗಿಂತ ಸ್ವಲ್ಪ ಚಿಕ್ಕವನೇ. ಹಿಂಗೆ ಮಾಡ್ಕೊಬಿಟ್ಟ ಅನ್ನೋದು ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ಇದಾಗಿ ಒಂದು 3 ದಿನ ಆಯಿತು. 3 ದಿನ ಆದ್ರೂ ಇವತ್ತು ವೀಡಿಯೋ ಮಾಡ್ತಾಯಿದ್ದೇನೆ. ವೀಡಿಯೋ ಮಾಡೋ ಮನಸ್ಸು ಇರಲಿಲ್ಲ, ವೀಡಿಯೋ ಹಾಕಿರಲಿಲ್ಲ ನಾನು ಅವ್ರ ಅಮ್ಮನ ಕೇಳಿ ಹೆಂಗಿದ್ದಾನೆ ಎಲ್ಲಿದ್ದಾನೆ ಅವನು ಅಂತ ಹೇಳಿ ಕೇಳಿ ತಿರ್ಗಾ ಮಾರನೇ ದಿನವೇ ಹಿಂಗಾಗೈತೆ. ಅವ್ರ ಅಮ್ಮನೂ ಹೇಳಿದರು, ತುಂಬ ಚೆನ್ನಾಗವನೆ, ಅವನಲ್ಲೇ ಇದ್ದಾನೆ ಅಂತ ಹೇಳಿ. ಯಾವುದೋ ಕಾರಣಾಂತರಗಳಿಂದ ಊರು ಬಿಟ್ಟಿದ್ದಂತೆ. 1-2 ವರ್ಷದಿಂದ ಊರಲ್ಲಿ ಇರಲಿಲ್ಲ ಅವನು. ನಾನು ನೋಡಿರಲಿಲ್ಲ, ತುಂಬ ದಿನ ಆಗಿತ್ತು. ಆದರೆ ಚಿಕ್ಕ ವಯಸ್ಸಿಂದ ನಮ್ಮ ಜೊತೆಗೆ ಆಡಿ ಬೆಳೆದಿದ್ದಾನೆ. ಈಗ ಅದೇ ಬೇಜಾರಾಗ್ತೈತೆ, ಇಲ್ಲ ಅಂತ ಅಂದರೆ. ಎಕ್ಕಚ್ಚಿತ್ತು ಒಂದು ಲವ್ ಬ್ರೇಕಪ್ಪಿಂದ ಜೀವ ಕಳ್ಕೊಂಡವನೇ ಅಂತ ಅಂದರೆ ತುಂಬ ಬೇಜಾರಾಗ್ತೈತೆ. ಲವ್ ಅಂತೂ ಎಲ್ಲರೂ ಮಾಡ್ತಾರೆ, ಈಗಿನ ಜನ್ರೇಷನ್ನೇ ಹಂಗೈತೆ. ಲವ್ ಎಲ್ಲ ಮಾಡ್ತಾರೆ, ಬ್ರೇಕಪ್ ಆದರೆ ಜೀವ ಅಂತೂ ಕಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ ಯಾರಾದರೂ ಆಗಲಿ. ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಬಗ್ಗೆ ಥಿಂಕ್ ಮಾಡಿ, ತುಂಬ ಅಂದರೆ ತುಂಬ ಥಿಂಕ್ ಮಾಡಿ ತಂದೆ ತಾಯಿ ಬಗ್ಗೆ. 1000 ಸರಿ ಥಿಂಕ್ ಮಾಡಿ, 1000 ಸರಿ ಥಿಂಕ್ ಮಾಡಿದರೆ ನಿಮ್ಮ ಒಂದು ಕ್ಲಾರಿಟಿ ಸಿಗುತ್ತೆ. ಅಷ್ಟೊಂದು ಬಿಟ್ಟೇ ಇರೋಕ್ಕಾಗಲ್ಲ ಅಂತ ಏನೂ ಇರೋದಿಲ್ಲ. ಲೈಫಲ್ಲಿ ಏನಾದರೂ ಆಗಿರಲಿ ಅದನ್ನು ಬಿಡಬೇಕಾಗುತ್ತೆ. ಬ್ರೇಕಪ್ ಅಂತ ಬಂದರೆ ಏನಾದರೂ ಕಳ್ಕೊಂಡಿರಿ, ಆದರೆ ಬಿಟ್ಬಿಡಿ ಅದನ್ನು. ಜೀವ ಕಳ್ಕೊಳ್ಳೋಕ್ಕಂತೂ ಹೋಗಬೇಡಿ. ತಂದೆ ತಾಯಿ ಇದ್ದಾರಲ್ಲ, ಅವರ ಮುಖನಾದರೂ ನೋಡಿಕೊಂಡು ಜೀವನ ಕಳೆದ್ಬಿಡಿ. ಆದರೆ ಈ ವಯಸ್ಸಲ್ಲಿ ಅದೇ ಮಗನಾದರೂ ಆಗಲಿ ಮಗಳಾದರೂ ಆಗಲಿ ಕೈಗೆ ಬಂದವ್ರೆ ಅನ್ನೋ ಟೈಮಲ್ಲಿ ಜೀವ ಅಂತೂ ಕಳ್ಕೊಳ್ಳೋಕೆ ಹೋಗಬೇಡಿ. ಜೀವ ಕಳ್ಕೊಂಡ್ರೆ ತಂದೆ ತಾಯಿ ಅವರು ಜೀವ ಇರೋವರೆಗೂ ಕೊರಗ್ತಾರೆ. ತಂದೆ ತಾಯಿಗೆ ಮಕ್ಕಳೇ ಜೀವನ ಆಗಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಅದೇ ನಾವೂ ಅಷ್ಟೇ, ನಮಗೂ ಗೊತ್ತಿರಲ್ಲ. ನಾವು ಯಾವಾಗ ತಂದೆ ತಾಯಿ ಆಗ್ತೀವೋ ಆವಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಮಕ್ಕಳು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ತಂದೆ ತಾಯಿಗಳಿಗೆ ಮಕ್ಕಳೇ ಇಂಪಾರ್ಟೆಂಟ್ ಆಗಿರ್ತಾರೆ, ಮಕ್ಕಳೇ ಜಗತ್ತಾಗಿರ್ತಾರೆ, ಮಕ್ಕಳೇ ಎಲ್ಲ ಆಗಿರ್ತಾರೆ. ಅವರಿಗೆ ಇಷ್ಟು ನೋವಾದ್ರೂ ತಂದೆ ತಾಯಿಗಳಿಗೆ ಎಷ್ಟು ನೋವಾಗ್ತಿರುತ್ತೆ ಅಂದರೆ, ಅದೇ ಜೀವನೇ ಕಳ್ಕೊಂಡ್ರೆ, ಅವ್ರ ಎದುರಿಗೆ ಮಕ್ಕಳು ಜೀವನೇ ಕಳ್ಕೊಂಡ್ರೆ ಆ ತಂದೆ ತಾಯಿ ಖಂಡಿತವಾಗ್ಲೂ ಇದ್ದರೂ ಸತ್ತಂಗಿರ್ತಾರೆ. ಅವರು ಜೀವ ಬದುಕಿದ್ರು ಅವರಲ್ಲಿ ಜೀವ ಇಲ್ದಂಗೆ ಇರ್ತಾರೆ ಅವರು. ಖಂಡಿತವಾಗ್ಲೂ ಯಾರೇ ಆಗಲಿ, ಲವ್ ಅಂತೂ ಎಲ್ಲರಿಗೂ ಆಗುತ್ತೆ. ಯಾರಿಗಾಗಲ್ಲ ಲವ್, ಎಲ್ಲರಿಗೂ ಆಗುತ್ತೆ. ಆದರೆ ಅದೃಷ್ಟ ಇದ್ದರೆ ಅವ್ರ ಲವ್ ಸಕ್ಸಸ್ ಆಗುತ್ತೆ, ದುರದೃಷ್ಟ ಇದ್ದರೆ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಯಿತು ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಜೀವ ಕಳ್ಕೊಳ್ಳೋ ಅಂಥ ಡಿಸಿಷನ್ ಅಂತೂ ತಗೊಳಕ್ಕೆ ಹೋಗ್ಬೇಡ್ರಪ್ಪ. ಜೀವ ಇದ್ರೇ ಇನ್ನು ತುಂಬ ಅಂದರೆ ತುಂಬ. ಲವ್ ಯಾವ ಏಜಲ್ಲಿ ಆಗುತ್ತೆ? ಟೀನೇಜಲ್ಲಿ ಆಗುತ್ತೆ, 20ರಿಂದ 25, 30, 35 ವರ್ಷದೊಳಗೆ ಆಗುತ್ತೆ ಲವ್ ಅನ್ನೋದು. ಆ ಟೈಮಲ್ಲಿ ಜೀವನೇ ತಕ್ಕೊಬಿಟ್ರೆ ಹೆಂಗೆ? ತಂದೆ ತಾಯಿನ ನಿಮ್ಮನ್ನೇ ನಂಬಿರ್ತಾರೆ ಅವರು. ನಿಮ್ಮನ್ನು ಅಷ್ಟು ವರ್ಷ ಅಂದರೆ ಚಿಕ್ಕವರಿಂದ
ಹೆತ್ತು ಹೊತ್ತು ಬೆಳೆಸಿ ಸಾಕಿ ನಿಮ್ಮಲ್ಲೇ ಆಸೆ ಕನಸು ಎಲ್ಲ ಇಟ್ಕೊಂಡು ಅವರು ಜೀವನ ಮಾಡ್ತಾ ಇರ್ತಾರೆ. ಅಂಥ ಒಂದು ತಂದೆ ತಾಯಿಗೆ ಯಾವತ್ತೂ ನೋವು ಕೊಡೋಕೆ ಹೋಗ್ಬೇಡ್ರಿ. ಜೀವನ ಅನ್ನೋದು ಇನ್ನೂ ತುಂಬ ದೂರ ಇರುತ್ತೆ. ಈಗ ಆ ಹುಡುಗ ಒಂದು 25-26 ವರ್ಷದ ಹುಡುಗ ಅನಿಸುತ್ತೆ. ಅವನು ಈ ಏಜಲ್ಲಿ ಜೀವ ಕಳ್ಕೊಂಡಿದ್ದಾನೆ. ಅವನಿಗೆ ಅವನು ಈ ಒಂದು ಟೈಮ್ನ ಅವನು ಕರೆಕ್ಟಾಗಿ ನಿಭಾಯಿಸ್ಕೊಂಡೋಗಿ ಅವನ್ನೇ ಕಂಟ್ರೋಲ್ ಮಾಡಿಕೊಂಡು ಅವನು ಬದುಕಿದ್ದಿದ್ರೆ ಅವನಿಗಿನ್ನ ಇನ್ನು 25 ವರ್ಷ 30 ವರ್ಷ 40 ವರ್ಷ ಅವನಿಗೆ ಜೀವನ ಸಿಗ್ತಿತ್ತು. ಅಷ್ಟು ಟೈಮಲ್ಲಿ ಅವನು ಒಂದು ಲವ್ ಆಯಿತು, ಒಂದೇ ಒಂದು ಹೋಗಿರೋದು. ಈಗ ಬೇಕಾದಷ್ಟು ಸಿಕ್ತಿತ್ತಾ ಅಲ್ವಾ? ಸಿಕ್ತಿತ್ತೋ ಇಲ್ವೋ ಅದನ್ನು 100 ಅಲ್ಲ 1000 ಸರಿ ಥಿಂಕ್ ಮಾಡಿ ಒಂದು ಡಿಸಿಷನ್ ತೊಗೊಳ್ಳಿ. ಹುಡುಗನಾರು ಆಗಲಿ ಹುಡುಗಿನಾರು ಆಗಲಿ, ನಾನು ಇಲ್ಲಿ ಹುಡುಗಿನೇ ಅಂತ ಹೇಳ್ತಾ ಇಲ್ಲ. ಹುಡುಗನಾದರೂ ಆಗಲಿ ಲವ್ ಬ್ರೇಕಪ್ ಅನ್ನೋದು ಈ ಜನ್ರೇಷನಲ್ಲಿ ಕಾಮನ್ ಆಗಿಬಿಟ್ಟೈತೆ. ಲವ್ ಮಾಡ್ತಾರೆ ಬಿಡ್ತಾರೆ, ಅದು ಕಾಮನ್ ಬಿಟ್ಟೈತೆ. ಆದರೆ ಅದು ಬ್ರೇಕಪ್ ಆಯಿತಾ, ಬಿಟ್ಟಾಕ್ಬಿಡಿ. ಯಾವ ಕಾರಣದಿಂದನಾದರೂ ಆಗಲಿ, ನಿಮ್ಮ ಹಿಂದಿನ ಜೀವನ ಅದು ಹೆಂಗಾದರೂ ಆಗಿರಲಿ, ಅದೇನಾದರೂ ಆಗಿರಲಿ, ಅದನ್ನು ಬಿಟ್ಬಿಡಿ. ನಿಮ್ಮ ತಂದೆ ತಾಯಿ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಮುಂದೆ ಒಂದು ಸ್ಟೋರಿ ಎಲ್ಲ ಹೇಳ್ತೇನೆ. ಈ ಹುಡುಗ ಹಿಂಗೆ ಮಾಡ್ಕೊಂಡ, ನನಗೆ ಇಷ್ಟು ನೋವಾಗ್ತಾಯಿದೆ, ಇಷ್ಟು ಬೇಜಾರಾಗ್ತಾಯಿದೆ. ಆದರೆ ಅವ್ರ ಅಪ್ಪ ಅಮ್ಮಗೆ ಎಷ್ಟು ಬೇಜಾರಾಗ್ತಾಯಿತ್ತು, ಎಷ್ಟು ನೋವಾಗ್ತಾಯಿತ್ತು, ಎಷ್ಟು ತಡ್ಕೊಳ್ತಾವ್ರೋ ಗೊತ್ತಿಲ್ಲ. ಆದರೆ ಅವ್ರ ಮನೆ ಪರಿಸ್ಥಿತಿನೂ ತುಂಬ ಪೂರಾಗೈತೆ, ತುಂಬ ಅಂದರೆ ತುಂಬ ಪೂರಾಗೈತೆ. ಅವರು ಹೇಗೆ ಕೂಲಿ ಮಾಡಿ ಜೀವನ ಮಾಡೋರು, ಅದು ಹೇಗೆ ಜೀವನನ ಮುಂದೆ ಸಾಗಿಸ್ತಾರೆ ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಊರಲ್ಲಿಲ್ಲ, ಅದು ಎಲ್ಲ ವಿಡಿಯೋ ಮಾಡೋಕ್ಕೆ. ನಾನು ಬೇರೆ ಕಡೆ ಇದ್ದೀನಿ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಸಾಧ್ಯವಾದರೆ ಅವರ ಪರಿಸ್ಥಿತಿ ಹೆಂಗೈತೆ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮಗ ಈ ಥರ ಮಾಡ್ಕೊಂಡ ಅಂತ ಅಂದರೆ ಅವರು ಮುಂದಿನ ಜೀವನ ಹೇಗೆ ಇರುತ್ತೆ ಅಂತ ಹೇಳಿ ಇಮೇಜು ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಅಮ್ಮಗೆ ಹುಷಾರಿರಲ್ಲ. ಅವಾಗವಾಗ ಅವರ ಪರಿಸ್ಥಿತಿಲಿ ಯಾವುದೋ ಒಂದು ಪ್ರೀತಿ ಬಲೆಗೆ ಬಿದ್ದು ಈ ಹುಡುಗ ಹಿಂಗೆ ಮಾಡ್ಕೊಂಡವನೇ ಅಂದರೆ ತುಂಬ ಬೇಜಾರಾಗ್ತೈತೆ. ಅದರಲ್ಲೂ ನಾನು ಆ ಹುಡುಗನ ಬಗ್ಗೆ ಕೇಳಿ ಮಾರನೇ ದಿನವೇ ಹಿಂಗೆ ಮಾಡ್ಕೊಂಡವನೇ. ಬೇಜಾರಾಗ್ತೈತೆ ನನಗೆ, ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ವೀಡಿಯೋನ 2-3 ದಿನದ ಹಿಂದೆ ಆಗಿರೋದಿದ್ದು, 3 ದಿನದ ಹಿಂದೆ ಮಾಡ್ಬೋದಿತ್ತು, ಆದರೆ ನಂಗೆ ಮನಸ್ಸಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನನ್ನ ವೀಡಿಯೋನ ಒಂದು 10 ಜನನಾದರೂ ನೋಡಲಿ, 100 ಜನನೇ 1000 ಜನ ನೋಡಲಿ. ಆದರೆ ಅದರಲ್ಲಿ ಒಬ್ಬ ಆಗಲಿ 10 ಜನ ಆಗಲಿ ಈ ಮನಸ್ಸಿಗೆ ತಗೊಳ್ಳಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೇನೆ.